ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವಸುಗೆ ಅಬೋರ್ಷನ್ ಆಗೋ ಹಾಗೆ ಮಾಡಿ ಈ ಆಸ್ತಿಗೆ ವಾರಸ್ದಾರ ಇಲ್ದೇ ಇರೋ ಹಾಗೆ ಮಾಡ್ತೀವಿ. ಅಬೋರ್ಷನ್ ಆಗಿರೋ ವಸುಗೂ ಅಭಿಗೂ ಜಗಳ ತಂದು ವಸು ಮತ್ತೆ ರಾಕಿನ ಈ ಮನೆಯಿಂದ ಹೊರಗೆ ಹಾಕ್ತೀವಿ. ಅಭಿನ ಮತ್ತೆ ಅವನಿಬ್ಬರು ಮಕ್ಕಳನ್ನು ಬೀದಿಲ್ ಬದುಕೋ ಹಾಗೆ ಮಾಡ್ತೀವಿ. ಹೊಸೂರೆ ಹೊಸೂರೆ ಏನ್ರಿ? ಮಕ್ಕಳು ಸ್ಕೂಲ್ಗೆ ಹೋದ್ರಾ? ಯಾರು ಮಕ್ಕಳು? ಹೋದ್ರು. ಯಾಕೆ ಏನಾಯ್ತು ನಿಮಗೆ? ಅದು ನೀವಿನ್ನು ಆ ಆಲೋಚನೆಯಲ್ಲೇ ಇದ್ದೀರಲ್ವಾ? ನಿಮ್ಗೆ ಎಷ್ಟು ಸರಿ ಹೇಳಬೇಕು? ಮಕ್ಕಳ ಬಗ್ಗೆ ಬಿಟ್ಟು ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು ಅಂತ ಹೇಳಿಲ್ವ ನಿಮ್ಗೆ? ಈಗ ನಾನು ಯೋಚನೆ ಮಾಡ್ತಿರೋದು ಕೂಡ ಮಕ್ಕಳ ಬಗ್ಗೆನೇ ರೀ. ಇನ್ನೂ ಪ್ರಪಂಚ ನೋಡ್ದೇ ಇರೋ ನಮ್ಮ ಮಗು ಬಗ್ಗೆ. ಆ ಮಗುಗೇನಾಗಿದೆ? ಅವನು ಈ ಭೂಮಿ ಮೇಲೆ ಬರೋದಕ್ ಮುಂಚೆನೆ ನನ್ನ ಹೊಟ್ಟೆಲೆ ಕಣ್ ಮುಚ್ಕೋತಾನೆ ಅನ್ನಿಸ್ತಿದೆ. ಹೊಸೋರೆ ಏನ್ ಮಾತಾಡ್ತಾ ಇದೀರಾ? ನನ್ ಮಗುನ ಸಾಯಿಸ್ಬೇಕು ಅಂತ ಕಾಯ್ತಿದ್ದಾರೆ ರೀ. ಯಾರು? ಭಾಸ್ಕರ್ ಭಾವ, ಅಖಿಲ್, ಹಾರಿಕಾ, ಸುಮಂಗಲಿ ಚಿಕ್ಕಮ್ಮ. ಈ ವಿಷಯ ಅತ್ತೆ ಕೊಡೋ ಗೊತ್ತು ರೀ. ಎಲ್ಲ ಸೇರಿ ಸಂಚು ಮಾಡಿ ನಂಗೆ ಅಬೋರ್ಷನ್ ಆಗೋ ಹಾಗೆ ಮಾಡಕ್ ಹೊರಟಿದ್ದಾರೆ ರೀ. ಸ್ಟಾಪ್ ಇಟ್ ಹೊಸೋರೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಹಾರಿಕಾ, ಮೈ ಗಾಡ್, ಫಿಟ್ಸ್ ಬಂದಿರೋ ಹಾಗಿದೆ. ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ನೀವು ಸ್ವಲ್ಪ ಆಚೆ ಇರ್ತೀರಾ? ಏನಾಯ್ತು ಡಾಕ್ಟರ್? ಪ್ರಾಬ್ಲಮ್ ಏನಿಲ್ಲ ಅಂತಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನೀವು ಆಚೆ ಹೋಗಿ. ಸಿಸ್ಟರ್, ಅರ್ಜೆಂಟ್ ಆಗಿ ವಾರ್ಡ್ ಬಾಯ್ಸ್ ನ ಕರೀರಿ. ಇವ್ರನ್ನ ಈಗಲೇ ICU ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದೆಲ್ಲ ಬೇಡ ಡಾಕ್ಟರ್. ನಿಮ್ಗೇನು ಆಗಿಲ್ವಾ? ಇಲ್ಲ. ಮತ್ಯಾಕೆ ಹೀಗ್ ಮಾಡಿದ್ರಿ? ನಮ್ಮ ಯಜಮಾನ್ರನ್ನ ಅತ್ತೆನ ಆಚೆ ಕಳಿಸೋದಕ್ಕೆ. ಅವ್ರ್ಯಾಕೆ ಆಚೆ ಹೋಗ್ಬೇಕು? ನಾನು ನಿಮ್ ಹತ್ರ ಮಾತಾಡೋದಕ್ಕೆ. ನನ್ನ ಹತ್ರ ನೀವೇನ್ ಮಾತಾಡ್ಬೇಕು? ಒಂದ್ ಸತ್ಯ. ಏನ ಸತ್ಯ?
ನನ್ನ ಹೊಟ್ಟೆಲಿ ಮಗು ಇಲ್ಲ. ವಾಟ್? ಅಂದ್ರೆ ನೀವು ಪ್ರೆಗ್ನೆಂಟ್ ಅಲ್ವಾ? ಪ್ರೆಗ್ನೆಂಟೇ, ಆದ್ರೆ ಅಬೋರ್ಷನ್ ಆಗಿದೆ. ಯಾವಾಗ? 1 ತಿಂಗಳ ಹಿಂದೆ. ಅಂದ್ರೆ ನಿಮ್ ಯಜಮಾನ್ರಿಗೆ ನಿಮ್ ಅತ್ತೆಗೆ ವಿಷಯ ಗೊತ್ತಿಲ್ವಾ? ನಮ್ ಯಜಮಾನ್ರಿಗೆ ಗೊತ್ತು, ಆದ್ರೆ ಅತ್ತೆಗ್ ಗೊತ್ತಿಲ್ಲ. ಯಾಕೆ ಹೇಳಿಲ್ಲ? ಹೇಳಿದ್ರೆ ತಡ್ಕೊಳಲ್ಲ, ಅವರು ಹಾರ್ಟ್ ಪೇಷಂಟ್. ಓ ಮೈ ಗಾಡ್, ಇವಾಗ ನಾನೇನ್ ಮಾಡ್ಬೇಕು? ನನ್ನ ಹೊಟ್ಟೆಲಿರೋ ಮಗು ಚೆನ್ನಾಗಿದೆ ಅಂತ ನಮ್ಮ ಅತ್ತೆಗ್ ಸುಳ್ಳು ಹೇಳ್ಬೇಕು. ನಾನೊಬ್ಬ ಡಾಕ್ಟರ್ ಆಗಿ ಅದ್ ಹೇಗ್ ಸುಳ್ಳು ಹೇಳಕ್ಕಾಗುತ್ತೆ? ನಾನೊಬ್ಳು ಒಳ್ಳೆ ಸೊಸೆಯಾಗಿ ಸತ್ಯ ಹೇಳಿ ನಮ್ಮ ಅತ್ತೆನ ಹೇಗ್ ಸಾಯಿಸ್ಲಿ? ಐ ಆಮ್ ಟೋಟಲಿ ಕನ್ವಿನ್ಸ್ಡ್. ಪಾಪ, ಅಮ್ಮನಿಗೋಸ್ಕರ ಒದ್ದಾಡ್ತಾ ಇರೋ ಒಬ್ಬ ಒಳ್ಳೆ ಮಗ, ಸೊಸೆ ತಾಯಿಯಾಗೋದನ್ನ ನೋಡ್ಬೇಕಂತ ಆಸೆ ಇಟ್ಕೊಂಡಿರೋ ಒಬ್ಬ ಒಳ್ಳೆ ಅತ್ತೆ. ಡಾಕ್ಟರ್, ನನ್ನ ಹೆಂಡತಿಗೆ ಪ್ಲೀಸ್ ಡಾಕ್ಟರ್, ಬೇಗ ಹೇಳಿ. ನಮ್ಮಮ್ಮನ ಕರ್ಕೊಂಡು ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ಬೇಕು. ಗೊತ್ತು ಮಿಸ್ಟರ್ ಅಖಿಲ್, ನಿಮ್ ತಾಯಿಗೋಸ್ಕರ ನೀವು ತುಂಬಾ ಕಷ್ಟಪಡ್ತಿದ್ದೀರಾ. ತಾಯಿಗೆ ಒಳ್ಳೆ ಮಗ ನೀವು. ಹೌದು ಡಾಕ್ಟರ್, ಇವನು ತುಂಬಾ ಒಳ್ಳೆ ಹುಡುಗ. ಅದಕ್ಕೆ ನೀವು ಅದೃಷ್ಟವಂತರು. ಸಂತೋಷವಾಗಿರಿ. ಡಾಕ್ಟರ್ ಪ್ಲೀಸ್, ಮೊದಲು ನಮ್ಮ ಮಗು ಹೇಗಿದೆ ಅಂತ ಹೇಳಿ. ಗೊತ್ತಿಲ್ವಾ? ಅಯ್ಯೋ, ನಂಗೆ ಹೇಗೆ ಗೊತ್ತಿರುತ್ತೆ? ನೀವ್ ಯಾವತ್ತಿದ್ರೂ ತಂದೆ ಆಗ್ತೀರಾ, ಖಂಡಿತ ಆಗ್ತೀರಾ, ಹಾಗೇ ಆಗ್ತೀರಾ ಸರ್. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ ಸೊಸೆ ತಾಯಿ ಆಗ್ತಿದ್ದಾರೆ, ನೀವು ಬೇಗ ಅಜ್ಜಿ ಆಗ್ತೀರಾ ಅಂತಿದ್ದಾರೆ. ಅಂದ್ರೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟೇ ತಾನೆ? ಸಾರಿ, ಅವ್ರಿಗೆ ಮಗು ಹುಟ್ಟೋ ಚಾನ್ಸ್ ಇಲ್ಲ. ಡಾಕ್ಟರ್, ನಾನ್ ಹೇಳಿದ್ದು ನಮ್ ನರ್ಸ್ ಬಗ್ಗೆ, ನಿಮ್ ಬಗ್ಗೆ ಅಲ್ಲ. ಓ, ಅಂದ್ರೆ ನನ್ನ ಹೆಂಡತಿಗೆ ಯಾವ ಪ್ರಾಬ್ಲಮ್ ಇಲ್ಲ ತಾನೆ? ಮೊದ್ಲು ನಿಮ್ ತಾಯಿಗಿರೋ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ. ನಡೀರಿ. ನನಗೆ ಯಾವ ಪ್ರಾಬ್ಲಮೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಇದೆ, ಅದಕ್ಕೆ ತಾನೇ ಹಾಸ್ಪಿಟಲ್ಗೆ ಬಂದಿರೋದು. ನಿಮ್ಗೆ ಹೇಗೆ ಗೊತ್ತು ಡಾಕ್ಟರ್? ನಿಮ್ ಹೆಂಡತಿ ಎಲ್ಲ ಹೇಳಿದ್ದಾರೆ, ಅದು ನೀವು ತಿಳ್ಕೋಬಾರ್ದು. ಡಾಕ್ಟರ್, ಸೀನ್ ಲ್ಯಾಗ್ ಆಗ್ತಿದೆ, ಬೇಗ ಕಟ್ ಮಾಡಿ. ನೀವು ನಿಮ್ ಸೊಸೆ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ. ಅವ್ರು ಚೆನ್ನಾಗಿದ್ದಾರೆ, ಅವ್ರ ಮಗು ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಒಳ್ಳೆ ಮಗ ಅಂದ್ಮೇಲೆ ನೀವೊಬ್ಬ ಒಳ್ಳೆ ತಂದೆ ಕೂಡ ಆಗ್ತೀರಾ. ನಿಮ್ ತಾಯಿ ಆರೋಗ್ಯ ಸರಿ ಹೋಗೋವರೆಗೂ ನಿಮ್ ಹೆಂಡತಿನ ನಮ್ ಹಾಸ್ಪಿಟಲ್ ಕರ್ಕೊಂಡ್ ಬನ್ನಿ. ಬೇರೆ ಹಾಸ್ಪಿಟಲ್ ಕರ್ಕೊಂಡ್ ಹೋಗಿ ಅವ್ರಿಗೆ ಕಷ್ಟ ಕೊಡ್ಬೇಡಿ. ಪ್ರತಿ ಸಲನೂ ನನ್ನಂತ ಡಾಕ್ಟರ್ ಕಮ್ ಆಕ್ಟರ್ ಅವ್ರಿಗೆ ಸಿಗೋದಿಲ್ಲ. ಏನಂತ ಅವ್ರದ್ದು? ಎಲ್ಲ ಚೆನ್ನಾಗೇ ಇದೆ ಅಂತೀರಿ. ಅತ್ತೆನ ಇನ್ನೊಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನಡೀರಿ ಹೋಗೋಣ, ನಡೀರಿ ನಡೀರಿ ಹೋಗೋಣ, ನಡೀರಿ, ಬೇಗ ಹೋಗೋಣ. ಹಾಸ್ಪಿಟಲ್ ಅಲ್ಲಿ ಆ ಕಡೆ ಅಖಿಲ್ನ, ಈ ಕಡೆ ಅತ್ತೆನ ಮ್ಯಾನೇಜ್ ಮಾಡೋಷ್ಟ್ರಲ್ಲಿ ಸತ್ತೇ ಹೋಗಿದೆ. ಥ್ಯಾಂಕ್ ಗಾಡ್, ಆ ಡಾಕ್ಟರ್ ನನ್ನ ಮಾತನ್ನ ನಂಬಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನಾನು ಎಷ್ಟು ಟಾರ್ಚರ್ ಅನುಭವಿಸ್ಬೇಕಿತ್ತು. ಈ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಪ್ರೆಗ್ನೆಂಟ್ ಆಗೋದೇ ಈಸಿ. ಹಾರಿಕಾ, ನಿನ್ ಹತ್ರ ಮಾತಾಡ್ಬೋದಾ? ಇದೇನಕ್ಕ, ನಿನ್ ಚಿಕ್ಕ ತಂಗಿ ಜೊತೆ ಮಾತಾಡಕ್ಕೆ ಪರ್ಮಿಷನ್ ತಗೋಬೇಕಾ? ಇವ್ರು ಯಾಕೆ ನನ್ನ ಹತ್ರ ಬಂದಿದ್ದಾರೆ? ಡಾಕ್ಟರ್ ಏನಂದ್ರು ಹಾರಿಕಾ? ಯಾವ್ದ್ರ ಬಗ್ಗೆ? ನೀನು ಏನಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ? ಅತ್ತೆಗೆ ತಲೆನೋವು ಬಂದಿದ್ದಕ್ಕೆ. ಅಂದ್ರೆ ನಿನ್ ಹೊಟ್ಟೆಲಿರೋ ಮಗುನ ತೋರ್ಸಕ್ಕಲ್ಲ ಅಂತಾಯ್ತು. ಇದೇನ್ ಹಾರಿಕಾ, ಹೊಟ್ಟೆಲ್ ಬೆಳಿತಿರೋ ಮಗು ಬಗ್ಗೆ ಅದ್ ಹೇಗ್ ಮರ್ತೋಗ್ಬಿಟ್ಟೆ?
ಮರ್ತ್ ಹೋಗ್ಬಿಟ್ಯಾ ಇಲ್ಲ ಹೊಟ್ಟೆಲಿ ಮಗುನೇ ಇಲ್ವಾ? ಇದೆ ಇದೆ, ಯಾಕಿಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು ನಿಮ್ಗೆ? ನನ್ನ ಹೊಟ್ಟೆಲಿ ಮಗು ಇದೆ. ಅದ್ ಹೆಲ್ದಿ ಆಗಿದೆ ಅಂತಾನು ಡಾಕ್ಟರ್ ಹೇಳಿದ್ದಾರೆ. ಯಾಕೆಷ್ಟು ಗಾಬರಿ ಆಗಿದ್ಯಾ? ಹೊಟ್ಟೆಲಿರೋ ಮಗು ಓದಿತಾ ಇರ್ಬೇಕಕ್ಕ. ಏನ್ ಮಾಡ್ತಿದ್ಯಾ ಅಕ್ಕ? ನಿನ್ ಮಗು ಏನ್ ಹೇಳ್ತಿದೆ ಅಂತ ಕೇಳಿಸ್ಕೊತಿದ್ದೆ. ಇದೇನ್ 9 ತಿಂಗಳ ಮಗು ಅಲ್ಲ, 4 ತಿಂಗಳ ಪಾಪು ಅಷ್ಟೇ. ಇನ್ನು ಕಣ್ಣು ಮೂಗು ಏನು ಬಂದಿರಲ್ಲ. ನಿಂಗೆ ಗೊತ್ತು? ಅದೇನಕ್ಕ, ಅವಳು ಕೂಡ ನನ್ ತರನೇ ಪ್ರೆಗ್ನೆಂಟ್ ಅಲ್ವಾ? ಅಷ್ಟು ಮಾತ್ರ ಗೊತ್ತಿರಲ್ವಾ ಹೇಳು? ಹೌದಾ ಹಾರಿಕಾ, ನಿಂಗ್ ಮಾರ್ನಿಂಗ್ ಸಿಕ್ನೆಸ್ ಆಗ್ತಾ ಇದ್ಯಾ? ಮಾರ್ನಿಂಗ್ ಸಿಕ್ನೆಸ್? ಹಾಗಂದ್ರೆ ಇದೇನು, ನೀನು ವಸು ತರನೇ ಪ್ರೆಗ್ನೆಂಟ್ ಅಲ್ವಾ? ಮಾರ್ನಿಂಗ್ ಸಿಕ್ನೆಸ್ ಅಂದ್ರೆ ಗೊತ್ತಿಲ್ವಾ? ನನಗ್ ಮಾರ್ನಿಂಗ್ ಅಂದ್ರೆ ಗೊತ್ತು. ಈ ಮಾರ್ನಿಂಗ್ ಸಿಕ್ನೆಸ್ ಅಂದ್ರೇನು? ಅಪ್ಪಿ ತಪ್ಪಿ ಮಾರ್ನಿಂಗ್ ಸಿಕ್ನೆಸ್ ಅಂದ್ರೆ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಒಂಥರ ಅನ್ಸೋದು, ವಾಂತಿ ಬರೋದು, ತಲೆ ಸುತ್ತೋದು, ಇವೆಲ್ಲ ನಿಂಗೆ ಆಗ್ತಿಲ್ವಾ ಹಾರಿಕಾ? ನಾನೇನ್ ಪೇಷಂಟಾ ಇದೆಲ್ಲ ಬರೋದಕ್ಕೆ? ನಿಮಗ್ ಗೊತ್ತಿಲ್ಲ ಅಂದ್ರೆ ಏನರ್ಥ? ಹಾರಿಕಾ ಮಾಡಿದಂದ್ರೆ ಏನು? ನೀವೇನಾದ್ರೂ ಮುಚ್ಚಿಡ್ತಿದ್ದೀರಾ ಚಿಕ್ಕಮ್ಮ? ಯಾಕೋ ಗಾಬರಿ ಆಗಿದ್ದೀರಾ? ನಾವೇನು ಮುಚ್ಚಿಡ್ತಿಲ್ಲ. ನೀವೇ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ನಮಗೇನಿದೆ ಹೇಳು? ಅಲ್ಲ, ಏನೇ ನಿಮ್ಮಿಬ್ರುಗಳು ಇವತ್ ಬೆಳಗ್ಗೆಯಿಂದ ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ ನಡೀರಿ. ಏನ್ ಚಿಕ್ಕಮ್ಮ, ನಾವಿಲ್ಲೇ ಇದ್ರೆ ಸತ್ಯ ಗೊತ್ತಾಗ್ಬಿಡತ್ತೆ ಅಂತನಾ? ಸತ್ಯ ಕೆಂಡದ ತರ ಚಿಕ್ಕಮ್ಮ, ಆರ್ಸಿದ್ರು ಆರದಿಲ್ಲ, ಹೋಗೇ ಬರ್ತಾನೆ ಇರತ್ತೆ. ನಡಿ ವಸು. ಏನೇ ಟಾರ್ಚರ್ ಕೊಡ್ತಿದ್ದಾರೆ ಇವರು? ಅಪ್ಪಿ ತಪ್ಪಿ ನೀನ್ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಡ್ತಾ? ಗೊತ್ತಿಲ್ಲ ಆಂಟಿ, ಆದ್ರೆ ನೀವೇ ಭಯ ಬಿಡ್ತೀರಾ ಅನ್ಸುತ್ತೆ. ನಾವು ವಸು ಟಾರ್ಚರ್ ಕೊಡ್ಬೇಕು ಅನ್ಕೊಂಡ್ರೆ ರಿವರ್ಸ್ ಆಗಿ ಅವಳೇ ನಮಗ್ ಟಾರ್ಚರ್ ಕೊಡ್ತಿದ್ದಾಳೆ. ಅವಳಿಗಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ? ಪಾವನಿ ಅಕ್ಕನಿಂದಾನೇ ಬಂದಿರ್ಬೇಕು. ಅಲ್ಲ, ನಮ್ ಕಡೆ ಇರ್ಬೇಕಾಗಿರೋ ಪಾವನಿ ಅಕ್ಕ ವಸು ಅಕ್ಕ ಕಡೆಗೆ ಯಾಕಿದ್ದಾರೆ ಅಲ್ವಾ? ಇವಾಗ್ಲೇ ಅವಳು ಗಂಡನ್ಗೆ ಹೇಳ್ತೀನಿ. ಅಪ್ಪ ಭಾಸ್ಕರ, ನಾನು ಅಷ್ಟೇ. ನನ್ ಗಂಡ ಯಾವ ಕಡೆಗೋ ನಾನು ಆ ಕಡೆನೆ. ಸೀತೆ ಹೇಗೋ, ಸಾವಿತ್ರಿ ಹೇಗೋ, ಅನ್ಸೂಯ ಹೇಗೋ, ಅರುಂಧತಿ ಹೇಗೋ, ಹಾಗೆ ಪಾವನಿ. ನಾನ್ ಕೂಡ ಪತಿವ್ರತನೆ ಚಿಕ್ಕಮ್ಮ. ಪತಿ ಭಕ್ತಿ ಇರೋಳು ನನ್ ಮೇಲೆ ಅನುಮಾನ ಪಡ್ತೀರಾ? ಇದೇನು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ? ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ ಕಣೆ. ನಿನ್ನ ಮಾತಲ್ಲಿ ಏನೋ ಮಸಲತ್ತಿದೆ. ನಿಲ್ಸೋತೆ, ಎಲ್ಲರ ಮೇಲೂ ಅನುಮಾನ ಪಟ್ಟಾಯ್ತು, ಇವಾಗ ಪಾವನಿ ಮೇಲೂ ಅನುಮಾನ ಪಡ್ತಿದ್ಯಾ? ನಮ್ ಮದ್ವೆ ಆದಾಗಿಂದ ಒಂದ್ ಸಲನು ಎದುರು ಮಾತಾಡಿಲ್ಲ ಗೊತ್ತಾ? ಅವಳು ನಿಜವಾಗ್ಲೂ ಪತಿವ್ರತನೆ. ಇನ್ನೊಂದ್ಸಲ ಪಾವನಿ ಮೇಲೆ ಅನುಮಾನ ಪಟ್ರೆ ನೀನ್ ಕತ್ತಿ ಸಿಕ್ಬಿಡ್ತೀನಿ. ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ನೀನೇನಂತ ನಂಗೆ ಗೊತ್ತು ಪಾವನಿ. ನನ್ ಅನುಮಾನ ಇವತ್ ಬೆಳಗ್ಗೆನೆ ಹೊರಟೋಯ್ತು. ನೀ ನನ್ ಹೆಂಡತಿ ಕಣೆ, ನಾನ್ ಹೇಳ್ದಂಗೆ ಕೇಳ್ತೀಯಾ? ಇವಾಗ ಹೇಳಿ,
ನಾನು ಅಡ್ಗೆ ಮನೆಗ್ ಹೋಗ್ಬೇಕಾ ಇಲ್ಲ ವಸು ರೂಮ್ಗೆ ಹೋಗ್ಬೇಕಾ? ವಸು ಹತ್ರನೇ ಹೋಗು. ಟೈಮ್ ನೋಡಿ, ಅವಳು ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡು. ಸಾಯಿಸ್ತೀನ್ರಿ, ಸಾಯಿಸ್ತೀನಿ. ಸಾಯಿಸ್ತೀನಿ. ಇವಳು ವಸು ಮಗುನ ಸಾಯಿಸ್ತಾಳೆ ಅಂತ ನನಗ್ ನಂಬಿಕೆ ಬರ್ತಿಲ್ಲ ಕಣೋ. ಮುಚ್ಚು ಬಾಯ್. ಎಲ್ರು ನಿನ್ ತರನೇ 2 ನಾಲ್ಗೆ ಇಟ್ಕೊಂಡಿರಲ್ವೇ? ನೀನ್ ತುಂಬಾ ಡೇಂಜರ್. ಹಾರಿಕಾ, ನೀನ್ ಇವಳಿಂದ ದೂರ ಇರು. ಇಲ್ಲಾಂದ್ರೆ ಇವಾಗ ಅಣ್ಣ ಅತ್ತಿಗೆ ಮಧ್ಯೆ ತಂದಿಟ್ಟ ಹಾಗೆ ನಾಳೆ ನಂಗೂ ನಿಂಗೂ ಜಗಳ ತಂದಿಡ್ತಾಳೆ. ನೀನ್ ಪ್ರೆಗ್ನೆಂಟೇ ಅಲ್ಲ, ನೀನ್ ನಂಗೆ ಮೋಸ ಮಾಡ್ತಿದ್ಯಾ ಅಂತ ಚಾಡಿ ನಿಲ್ತಾಳೆ. ಗಂಡ ಆಫೀಸಿಂದ ಬಂದಾಗ ಅವನಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಳ್ಳೋದು ಹೆಂಡತಿ ಕರ್ತವ್ಯ. ಸುಮ್ನೆ ಮೂತಿ ತಿರ್ಸ್ಕೊಂಡ್ ಕುತ್ಕೊಳ್ಳೋದಲ್ಲ, ಮರ್ಯಾದೆಯಿಂದ ಮಾತಾಡಿಸ್ಬೇಕು. ನಿನ್ನೆ ಕೇಳಿಸ್ಕೊತಿದ್ಯಾ? ಕಿವಿಗ್ ಹೋಗ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ಯಾರು ಹೇಳ್ತಿದ್ರಾ? ನಿಂಗೆ. ನಿನ್ ಗಂಡ್ ಮಗುನೋ ಹೆಣ್ಮಗುನೋ ನನಗ್ ಗೊತ್ತಿಲ್ಲ. ಹೆಣ್ಮಗು ಆದ್ರೆ ತಗ್ಗಿ ಬಗ್ಗೆ ಇರ್ಬೇಕು, ಗಂಡ್ ಮಗು ಆದ್ರೆ ಹೇಳಿದ್ ಮಾತ್ ಕೇಳ್ಬೇಕು, ಇಲ್ಲಾಂದ್ರೆ ನನಗ್ ಕೋಪ ಬಂದ್ಬಿಡತ್ತೆ. ಹಲೋ ಹಲೋ, ಇದೆಲ್ಲ ಯಾರು ಹೇಳ್ತಿದ್ದೀರಾ? ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ. ಇಲ್ಲಿ ನಾನ್ ಮಾತಾಡ್ತಾ ಇದ್ರೆ ಅಲ್ಲಿ ನೀವು ಮಗು ಹತ್ರ ಮಾತಾಡ್ತಾ ಇದ್ರೆ ಹೆಂಗೆ? ನನ್ ಮಾತ್ ಹೇಗಿದ್ರು ನೀವು ಕೇಳಲ್ವಲ್ಲ, ಅದಕ್ಕೆ ನನ್ ಮಗು ಹತ್ರ ಮಾತಾಡ್ತಿದ್ದೀನಿ. ಶುರು ಮಾಡಿದ್ರಾ? ಇಲ್ಲ ರೀ. ಅಯ್ಯ, ಮೈ ಮೇಲೆ ಬರ್ತಿದ್ರಲ್ರಿ. ಬೆಳಗ್ ನೋಡಿದ್ರೆ ನನ್ ಕೆಲ್ಸ ನಾನ್ ಮಾಡ್ಕೋತೀನಿ, ನೀವು ಮಕ್ಳನ್ನ ನೋಡ್ಕೊಳ್ಳಿ ಸಾಕು ಅಂತ ಅಂದ್ರಿ. ಇವಾಗ ನೋಡಿದ್ರೆ ಗಂಡ ಆಫೀಸಿಂದ ಬರ್ತಿದ ಹಾಗೆ ಅವನಿಗೇನ್ ಬೇಕು ಅಂತ ಕೇಳೋದು ಹೆಂಡತಿ ಕರ್ತವ್ಯ, ಭಾರತೀಯ ನಾರಿ ಅಂದ್ರೆ ಹೀಗೆ ಇರ್ಬೇಕು ಅಂತ ಹೇಳ್ತಿದ್ದೀರಾ. ನೀನೇ ಹೇಳು, ನಿಮಿಷಕ್ಕೊಂದ್ ಮಾತಾಡ್ತಿದ್ರೆ ಹೇಗೆ? ಮನುಷ್ಯ ಅಂದ್ಮೇಲೆ ಮಾತಿನ ಮೇಲೆ ನಿಂತ್ಕೋಬೇಕಲ್ವಾ? ಅದ್ರಲ್ಲೂ ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಈವೆಂಟ್ ಆರ್ಗನೈಸರ್ ಬೇರೆ. ಸೊ ರಿವೆಂಜ್ ತಗೊಳ್ತಾ ಇದೀರಂತ ಆಯ್ತು. ಇನ್ಮೇಲೆ ನನ್ನ ಕೆಲಸ ನೀವು ಮಾಡಲ್ಲ ಅಂತ ಆಯ್ತು. ನನ್ನ ಕೆಲಸ ನಾನೇ ಮಾಡ್ಕೋಬೇಕಿವಾಗ. ಹೌದು, ನನಗ್ ಬೇರೆ ಮುಖ್ಯವಾದ ಕೆಲಸ ಇದೆ. ಏನಾ ಕೆಲಸ? ಮನೇಲಿರೋರೆಲ್ಲರ ಮೇಲೆ ಅನುಮಾನ ಪಡೋದಾ? ಅಲ್ಲ, ಮನೇಲಿ ಎಲ್ರೂ ನಿಮ್ಮನ್ನ ಗೌರವಿಸೋ ಹಾಗೆ ಮಾಡೋದು. ಈ ಮನೆನ ಸುಂದರವಾದ ಬೃಂದಾವನ ಮಾಡೋದು. ಆಲ್ರೆಡಿ ಇದು ಬೃಂದಾವನನೇ, ಇದನ್ನ ಕೆಡಿಸದೇ ಇದ್ರೆ ಸಾಕು. ಇವಾಗ ಟೈಮ್ ಎಷ್ಟು? 8 ಗಂಟೆ ಆಗ್ತಿದೆ. ಮದುವೆ ಆಗಿ ಮಕ್ಕಳಾಗಿರೋ ಯಾವ ತಾಯಿ ಆದ್ರೂ 8 ಗಂಟೆವರೆಗೂ ನಿದ್ದೆ ಮಾಡ್ತಾರಾ? ತಾಯಿ ಆಗಕ್ ಹೊರಟಿರೋರು ಬೇಗ ಯಾಕೆ ನಿದ್ದೆ ಮಾಡ್ಬೇಕು ಅಂತ
ಹಿಂದೆ ಯಾರೋ ದೊಡ್ಡ ಮನುಷ್ಯರು ಹೇಳಿದ್ದಾರೆ ಬಿಡಿ. ಅಯ್ಯೋ ಹೊಸವ್ರೆ, ಯಾಕೆ ಹೇಳಕ್ ಹೋಗ್ತಿದ್ದೀರಾ? ಗಂಟೆ 7 ಆಗ್ತಿದೆ ರೀ. ಇಷ್ಟ ಅರ್ಲಿ ಆಗಿದ್ ನೀವೇನ್ ಮಾಡ್ಬೇಕ್ರಿ? ಪ್ರೆಗ್ನೆಂಟ್ ಆಗಿದ್ದೀರಾ, ಆರಾಮಾಗಿ ಮಲ್ಕೊಳ್ಳಿ. ನೀವು ಒಂದ್ 8 ಗಂಟೆಗೆ ಎದ್ದೇಳಿ. ನಿಮ್ಮನ್ನ ಯಾರು ಕೇಳ್ತಾರೆ ಹೇಳಿ? ಯಾರ್ ಕೇಳ್ತಾರೆ ಅಂತ ಹೇಳ್ದವ್ರೆ ಕೇಳ್ತಾ ಇದಾರೆ. ಏನ್ ಹೇಳ್ಬೇಕು? ಸುಮ್ನೆ ಕೇಳಿ ಸಿಕ್ಕಾಕೊಂಡಲ್ಲ. ಕೇಳಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ನಿಮಗ್ ನೀವೇ ಅನ್ಕೋತಿದ್ದೀರಾ? ಹಾಗೇನಿಲ್ಲ. ಅಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅವ್ರನ್ನ ಯಾರು ರೆಡಿ ಮಾಡ್ತಾರೆ? ಬೇಡ ಬೇಡ, ನೀವು ಹ್ಯಾಪಿಯಾಗಿ ಮಲ್ಕೊಳ್ಳಿ. 10-11 ಗಂಟೆವರೆಗೂ ಮಲ್ಕೊಳ್ಳಿ. ನಿಮ್ಮನ್ನ ಯಾರು ಕೇಳಲ್ಲ. ಮಕ್ಕಳನ್ನ ನಾನು ರೆಡಿ ಮಾಡ್ತೇನೆ. ಏನಂದ್ರೆ ನಿಂತ್ಕೊಳ್ರಿ. ಹಳೆ ವಿಷಯನ ತೆಗೆದು ನನಗೆ ಹಿಂಸೆ ಕೊಡ್ತಾ ಇದ್ದೀರಲ್ಲ, ಇರಿ ಮಾಡ್ತೇನೆ. ಅದಲ್ಲ ರೀ, ಮಕ್ಕಳನ್ನ ಎಬ್ಬಿಸ್ಬೇಡಿ. ಎದ್ದೇಳಿಸ್ತೀನಿ, ರೆಡಿ ಮಾಡ್ತೀನಿ, ನಾನೇ ಸ್ಕೂಲ್ಗೆ ಹೋಗಿ ಬಿಟ್ಟು ಬರ್ತೀನಿ. ಓಕೆ? ನನ್ ಮಾತ್ ಕೇಳ್ರಿ. ನೆವರ್. ಪ್ಲೀಸ್. ನೋ ವೇ. ನೋ 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 ನೋ. ಅಯ್ಯೋ, ಅರೆ ಈ ಕಡೆ ಬನ್ನಿ, ಜರ್ಗಿ. ಹಾಲುಗ್ತಾ ಇದ್ರೆ ಸಿಮ್ನಲ್ಲಿ ಇಡ್ಬೇಕು, ಬಾಯಲ್ಲೆಲ್ಲ ಊದ್ಬಾರದು. ಸರಿ. ಗ್ರೀನ್ ಟೀ ಕೊಟ್ಟ್ಯಾ? ಕೊಟ್ಟೆ. ಕುಡಿದ್ಲಾ? ಕುಡಿದ್ಲು. ಅಂದ್ರೆ ಪ್ಲಾನ್ ಸಕ್ಸಸ್ ಅಂತ ಆಯ್ತು. ಏನ್ ಪ್ಲಾನು? ನಿಂಗ್ ಗೊತ್ತಿಲ್ಲ ಬಿಡು. ಇನ್ನೊಂದು ಗ್ರೀನ್ ಟೀ ಯಾರಿಗೆ? ವಸುಗೆ. ಆಗ್ಲೇ ಕೊಟ್ಟಿಯಲ್ಲ, ಕುಡಿದ್ಲು ಅಂತ ಹೇಳ್ದೆ. ಆ ಗ್ರೀನ್ ಟೀನ ಅತ್ತೆ ಹಾರಿಕಗೆ ಕೊಡು ಅಂದ್ರು, ಅವಳು ಕುಡಿದ್ಲು. ಏನು? ಆ ಗ್ರೀನ್ ಟೀ ಹಾರಿಕಾ ಕುಡಿದ್ಲ? ಸರ್ವನಾಶ ಆಗೋಯ್ತು. ಅಬ್ಬಾ, ಏನಣ್ಣ, ಏನಾಯ್ತು? ಸರ್ವನಾಶ ಆಗೋಯ್ತು. ನಿಮ್ಮ ಅದ್ಗೆ ಗ್ರೀನ್ ಟೀನ ಹೌದು, ಅತ್ಗೆ ಗ್ರೀನ್ ಟೀ ತಗೊಂಡು ಹೋಗ್ತಿದ್ದಾರೆ. ಇವಾಗ ವಸು ಅತ್ಗೆ ಕೊಡಕ್ ಹೊರಟಿದ್ದಾರೆ. ಆಗ್ಲೇ ಗ್ರೀನ್ ಟೀ ಕೊಟ್ಟಾಯ್ತು ಅಖಿಲ್. ಹೌದಾ? ಮತ್ತೆ ಯಾಕೆ ಕೊಡ್ತಿದಾರಣ್ಣ? ಆಗ್ಲೇ ಕೊಟ್ಟಿದ್ದು ವಸುಗಲ್ಲ, ಹಾರಿಕಾಗೆ. ಹಾರಿಕಾಗ? ಹಾರಿಕಾ ಕೊಟ್ರ? ಹೌದು, ಅಕ್ಕ ಕೊಟ್ಟಿರೋ ಟೀ ತುಂಬಾ ಚೆನ್ನಾಗಿದೆ. ಅಯ್ಯೋ ಹಾರಿಕಾ, ಇದನ್ ಕುಡಿಬೇಡ್ವೆ? ಅದ್ಯಾಕೋ ಕುಡಿಯೋ ಟೀನ ಮಣ್ಪಾಲ್ ಮಾಡ್ಬಿಟ್ಟೆ? ಕೇಳಿದ್ರೆ ನೀಗೂ ಕೊಡ್ತಾ ಇರ್ಲಿಲ್ವಾ? ನಿನ್ ತಲೆ ಅತ್ತೆ, ಅದು ನೀನ್ ಕೊಟ್ಟಿರೋ ಟೀನೇ. ಅಲ್ಲ ಅಖಿಲ್, ಪಾವನಿ ಅಕ್ಕ ಕೊಟ್ಟಿದ್ದು. ಪಾವನಿಗೆ ನಾನೇ ಕೊಟ್ಟಿದ್ದು. ಅದನ್ನ ಕುಡಿದ್ರೆ ಅಬೋರ್ಷನ್ ಆಗತ್ತೆ. ಅಂದ್ರೆ ನನ್ ಮಗು ಹೋದಂಗೇನಾ? ನನ್ ಮಗು ನಂಗೆ ಇಲ್ದಂಗಾಯ್ತಾ? ಅಯ್ಯೋ, ನನ್ ಮಗು ಆಗ್ಲೇ ನನ್ನ ಬಿಟ್ಟೋಯ್ತಾ? ನೀನು ಹಾರಿಕಾಗೇನಾಯ್ತು? ಯಾಕೆ ವಾಂತಿ ಮಾಡ್ತಿದ್ದಾಳೆ? ಚಿಕ್ಕಮ್ಮ ಏನು ಕೆಳಗ್ ಬಿದ್ದಿದ್ದಾರೆ? ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ ರೀ? ಆ ಗ್ರೀನ್ ಟೀ ಹಾರಿಕಾಗೆ ಯಾಕೆ ಕೊಟ್ಟೆ? ಅತ್ತೆ ಕೊಡು ಅಂದ್ರು ಕೊಟ್ಟೆ. ಏನಾಯ್ತು? ಅದು ಮಾಮೂಲಿ ಗ್ರೀನ್ ಟೀ ಅಲ್ಲ, ಅಬೋರ್ಷನ್ ಆಗೋ ಟೀ. ಅದನ್ನ ಕುಡಿದ್ರೆ ಮಗು ಸತ್ತು ಹೋಗುತ್ತೆ. ನನ್ ಮಗು ಸತ್ತೋಯ್ತು.
ನನ್ ಕನ್ಸು ಆಸೆ ಎಲ್ಲ ಸರ್ವನಾಶ ಆಗೋಯ್ತು. ಆ ಗ್ರೀನ್ ಟೀ ಐಡಿಯಾ ಯಾರ್ದು? ಇಲ್ಲಿ ನೋಡು, ಇವಳದೆ. ಪ್ಲಾನ್ ಮಾಡಿದಾಗ ಎಲ್ರಿಗೂ ಹೇಳ್ಬೇಕಲ್ವಾ? ನೀವ್ ಮಾತ್ರ ಮಾಡಿದ್ರೆ ಹೇಗೆ? ಆ ಐಡಿಯಾನು ಇವ್ರದೆ. ಅಣ್ಣ, ನನ್ ಮಗು ಮೇಲೆ ನಾನೆಷ್ಟು ಆಸೆ ಇಟ್ಕೊಂಡಿದ್ದೆ. ಏನು ಆಗಲ್ವೋ? ಹಾರಿಕಾಗ ಅಬಾರ್ಷನ್ ಆದ್ರೆ ಆ ಕನ್ಸೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಿಮ್ ತರನೇ ಅಭಿವಸು ಕೂಡ ಹುಟ್ಟೋ ಮಗು ಬಗ್ಗೆ ಕನ್ಸ್ ಕಾಣ್ತಿರ್ತಾರಲ್ವಾ ಅಖಿಲ್? ಆಸೆ ಇಟ್ಕೊಂಡಿರ್ತಾರಲ್ವಾ? ನೀವಾ ಮಗುನ ಸಾಯಿಸಿದ್ರೆ ಅವರು ಕೂಡ ನಿನ್ ತರನೇ ನೋವು ಅನುಭವಿಸ್ತಾರಲ್ವಾ? ಒಂದ್ ಮಗು ಸಾಯಿಸೋದು ಎಷ್ಟು ದೊಡ್ಡ ತಪ್ಪು ಅಂತ, ಅದೆಷ್ಟು ನೋವು ಕೊಡುತ್ತೆ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ? ಈ ವಿಷಯ ನಿಮಗ್ ಗೊತ್ತಾಗ್ಬೇಕು ಅಂತಾನೆ ದೇವ್ರು ಹೀಗ್ ಮಾಡ್ದ ಅನ್ಸುತ್ತೆ. ಉಪ್ಪು ತಿಂದೋರು ನೀರ್ ಕುಡಿಬೇಕು ಅಂತ ಸುಮ್ನೆ ಹೇಳಿಲ್ಲ. ಬಾಯಿ ಮುಚ್ಚೆ. ಅಡ್ಗೆ ಮನೆಗೆ ಹೋಗಿ ತಿಂಡಿ ಮಾಡೋದ್ ನೋಡು. ನೀನ್ ಈ ನೀತಿ ಪಾಠ ನಮ್ಗೆ ಹೇಳಕ್ ಬರ್ಬೇಡ. ಒಳಗೋಗೆ. ಮಗು ಇಲ್ಲ ಅಂತ ಅವ್ರಿಗೆ ಗೊತ್ತಲ್ವಾ? ಮತ್ತೆ ಯಾಕೆ ಮಗುನ್ ನೋಡಿ ಅಂತಿದ್ದಾರೆ? ಅದು ಅವ್ರು ನನ್ನ ಪ್ರೀತಿಯಿಂದ ಬೇಬಿ ಅಂತ ಕರೀತಾರೆ ಡಾಕ್ಟರ್. ಅಲ್ಲ, ಹೊಟ್ಟೆಲಿರೋ ಬೇಬಿ ಅಂತೇನೋ ಅಂದ್ರು. ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಡಾಕ್ಟರ್. ಅವ್ರು ನನ್ನನ್ನೇ ಬೇಬಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಸರಿ, ನೀವು ಗ್ರೀನ್ ಟೀ ಕುಡಿದ್ರೆ ಅವ್ರಿಗೆ ಯಾಕೆ ಟೆನ್ಷನ್? ಅದು ಎಕ್ಸ್ಪೈರ್ ಆಗಿರೋ ಗ್ರೀನ್ ಟೀ ಡಾಕ್ಟರ್. ಏನಾದ್ರೂ ಎಫೆಕ್ಟ್ ಆಗುತ್ತೇನೋ ಅಂತ. ಕುಡ್ದು ಎಷ್ಟು ಹೊತ್ತಾಯ್ತು? ತುಂಬಾ ಹೊತ್ತಾಯ್ತು. ತಕ್ಷಣ ವಾಮಿಟ್ ಮಾಡ್ಬಿಟ್ಟೆ. ತಲೆ ತಿರ್ಗೋದು, ಸ್ಟಮಕ್ ಪೇನ್ ಅಂತದ್ದು ಏನು ಇಲ್ಲ ತಾನೇ? ಅಂತದೇನು ಇಲ್ಲ ಡಾಕ್ಟರ್. ಅವರೇ ಸ್ವಲ್ಪ ಗಾಬರಿ ಪಟ್ಟು ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಟ್ರು. ಅವ್ರ ಗಾಬರಿ ನೋಡಿ ನನಗ್ ಗಾಬರಿ ಆಗೋಯ್ತು. ನೀವ್ ಹೊರಟ್ರೆ ಇನ್ನೊಂದ್ ಪೇಷಂಟ್ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಕಾಶ್ಮೀರಿಗೆ ಹೋಗೋಣ. ಅಯ್ಯೋ, ಈಗಲ್ಲಿ ತುಂಬಾ ಚಳಿ ಇರುತ್ತೆ ಅನು. ಜೈಪುರ್ಗೆ ಹೋಗೋಣ, ರಾಜಸ್ಥಾನ್ನಲ್ಲಿ. ಅಲ್ಲಿ ತುಂಬಾ ಬಿಸಿಲಿರುತ್ತೆ ಕೀರ್ತಿ. ಹಾ, ಕನ್ಯಾಕುಮಾರಿಗೆ ಹೋಗೋಣ. ಯಾ, ಶೋರ್. ಯಾ, ಟ್ರೈ ಟು ಹ್ಯಾಂಡಲ್ ಸಿಚುವೇಶನ್. ಬೇಕು ಅಂತ ಡಿಕ್ಕಿ ಹೊಡೆದ್ರಲ್ವಾ? ಇವಾಗ ನೀವು ಶಾರ್ಟ್ನ ರಿವೈಂಡ್ ಮಾಡಿ ನೋಡಿ. ಅವಾಗ ನನ್ ತಪ್ಪು, ಇವಾಗ ನಿಮ್ ತಪ್ಪು. ಅಲ್ಲಿಗಲ್ಲಿ ಸರೋಯ್ತು. ನಿಮಗಿನ್ ಕೊಂಬರಲ್ಲ. ಓಕೆ, ಒಬ್ರು ಹೇಳಿ, ನೀವ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ. ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಇಲ್ಲಿಗೆ, ಇಲ್ಲೇ ಹೋಗೋಣ. ಅಣ್ಣ ಇಲ್ಲಿ ನೋಡೋಣ, ಮತ್ತಿಲ್ಲಿಗೆ. ಅಲ್ಲಿ ನೋಡಿ, ಅವ್ರ ಆಸೆಗಳಿಗೆ ರೆಕ್ಕೆ ಬಂದ್ಬಿಟ್ಟಿದೆ. ಇಂಡಿಯಾ ಮ್ಯಾಪ್ ಇಟ್ಕೊಂಡು ಯಾವ ಸ್ಟೇಟ್ಗೆ ಹೋಗೋಣ ಅಂತ ಫುಲ್ ಡಿಸ್ಕಷನ್ ಮಾಡ್ತಿದ್ದಾರೆ. ಒಂದ್ ಕೆಲ್ಸ ಮಾಡೋಣ, ನಾವ್ ಎಲ್ಲಿ ಹೋಗ್ಬೇಕು ಅದ್ರ ಚೀಟಿ ಬರ್ದ್ ಹಾಕೋಣ. ಯಾವ ಚೀಟಿ ಬರುತ್ತೋ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಡ್ಯಾಡಿಗೆ ಹೇಳೋಣ. ಓಕೆ, ಗುಡ್ ಐಡಿಯಾ. ನಾನೇನೋ ಲೋಕಲ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಇವ್ರೇನ್ರಿ ಇಂಡಿಯಾನ ಟ್ರಿಪ್ ಪ್ಲಾನ್ ಮಾಡ್ತಿದಾರೆ. ನಿದ್ರೆ ಮಾಡ್ತಿದ್ದವ್ರನ್ನ ಎಬ್ಸಿದ್ರೆ ಹೀಗೆ ಆಗೋದು. ಹೊಸೋರೆ, ಒಂದ್ ಸಣ್ಣ ರಿಕ್ವೆಸ್ಟ್, ಪ್ಲೀಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಹೇಳಿ ನೋಡ್ತೀರಾ? ಸಾರಿ, ನಿಮ್ಗಳ ಮಧ್ಯೆ ನಾನ್ ಇಂಟರ್ಫಿಯರ್ ಆಗಲ್ಲ. ನೀವೇ ಮಾತಾಡ್ಕೊಳ್ಳಿ. ಅಂದ್ರೂ ಹೊಸೋರೆ, ಡ್ಯಾಡಿ, ನಾವ್ ಪಿಕ್ನಿಕ್ ಎಲ್ಲಿ ಹೋಗ್ಬೇಕು ಅಂತ ಇದ್ರಿಂದ ಸೆಲೆಕ್ಟ್ ಮಾಡ್ಬೇಕು. ಓ ಹೌದಾ? ಓಕೆ. ಇದ್ರಲ್ಲಿ ಒಂದ್ ಚೀಟಿ ಸೆಲೆಕ್ಟ್ ಮಾಡಿ. ನಾವ್ ಆ ಚೀಟಿಲಿರೋ ಊರ್ಗ್ ಹೋಗೋಣ. ಓಕೆ. ಆದ್ರೆ ಒಂದ್ ಕೆಲಸ ಮಾಡೋಣ, ನಾನು ಒಂದ್ ಪ್ಲೇಸ್ ಅಂತ ಅನ್ಕೊಳ್ತೀನಿ. ನಂಗೊಂದ್ ಚೀಟಿ ಕೊಡಿ, ನಾನು ಬರ್ದು ಕೊಡ್ತೇನೆ. ಎಲ್ಲಿ ಹೋಗ್ಬೇಕು ಅಂತ ನೀವು ಬರೀರಿ ಡ್ಯಾಡಿ. ಹಾ,
ಹಾ, ಚೀಟಿ ಯಾರು ತೆಗಿತಾರೆ? ಮಮ್ಮಿ. ಅಣ್ಣ ಅಣ್ಣ ಅಣ್ಣ, ಅದ್ಕೆ ಅಣ್ಣ ಬಂದ್ಬಿಟ್ಟ. ಏನಂದ್ರೆ ಮಾವ, ಹೇಗಿದ್ದೀರಾ ಮಾವ? ಚೆನ್ನಾಗಿದ್ದೀನಮ್ಮ. ಅಪ್ಪ ಈಗ್ಲೇ ಬಂದ್ಬಿಟ್ರಲ್ಲೋ, 1 ತಿಂಗಳಾದ್ರೂ ಇರ್ತಾರೆ ಅನ್ಕೊಂಡಿದ್ದೆ. ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಪ್ಪ ಮನೇಲಿದ್ರೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕಾಗತ್ತಾ? ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ತಾತ. ಅಭಿ, ಅಭಿ, ನಿಮ್ಮಪ್ಪ ಅಲ್ಲಲ್ಲ, ನಿಮ್ ದೊಡ್ಡಪ್ಪ ಬಂದಿದಾರ ನೋಡು. ದೊಡ್ಡಪ್ಪ ಅಂದ್ರೆ ಏನ್ ಸುಮಂಗ್ಲಿ? ಅವನಿಗೆ ಯಾವತ್ತಿದ್ರು ನನ್ನ ಅಪ್ಪನೇ. ಡ್ಯಾಡಿ, ನೋಡಿದ್ಯಾ ಅದ್ಕೆ, ಬಂದಿದ ತಕ್ಷಣನೇ ಸ್ವಂತ ಮಕ್ಕಳನ್ನ ಬಿಟ್ಟು ಸಾಕಿರೋ ಮಗನ್ನ ಹೇಗ್ ತಪ್ಕೋತಿದ್ದಾರೆ ಅಂತ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಡ್ಯಾಡಿ. ನಿಂಗೂ ಅಷ್ಟೇ ಅಭಿ. ನೀನ್ ಇಲ್ದೇ ಇರೋ ಮನೆಯಲ್ಲಿ ನನ್ಗಿರೋಕಾಗ್ಲಿಲ್ಲ. ನೀನ್ ವಾಪಸ್ ಬಂದು ನನ್ ಕರೆದಿದ ತಕ್ಷಣ ನಾನು ಬಂದ್ಬಿಟ್ಟೆ. ಅಂದ್ರೆ ನೀನ್ ವಾಪಸ್ ಬರೋದಕ್ಕೆ ಕಾರಣ ಅಭಿನಾ ಅಣ್ಣ? ಹೌದಮ್ಮ. ನಾಳೆ ಹಾಗೆ ಎಲ್ರೂ ಸೇರಿ ಪಿಕ್ನಿಕ್ಗೆ ಹೋಗೋಣ ಬಾಪ ಅಂತ ಕರೆದಿದ್ದಕ್ಕೆ ಬಂದೆ. ಬರ್ದೇ ಇರೋಕಾಗ್ಲಿಲ್ಲ. ಜಯಂತಿ, ನಾನು ವಾಪಸ್ ಬಂದಿದ್ದಕ್ಕೆ ನಿನಗೆ ಬೇಜಾರಾಗ್ತಿದ್ಯಾ ಅಥವಾ ನಾನು ಆಡಿದ ಮಾತುಗಳು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ರಿ. ಸರಿ, ಕೋಪ ಕಮ್ಮಿ ಆದ್ಮೇಲೆ ವಾಪಸ್ ಬರ್ತೀರಾ ಅಂತ ಅಂದ್ಕೊಂಡೆ. ಬಂದ್ಮೇಲೆ ನೀವ್ ಮಾಡಿದ ಕೆಲ್ಸ ಆದ್ರೂ ಏನು? ನಾನು ಹೋಗದೆ ಇದ್ದಿದ್ರೆ ಅಭಿ ಮನೆಗೆ ವಾಪಸ್ ಬರ್ತಾನೆ ಇರ್ಲಿಲ್ಲ. ನೀವ್ ಮನೆ ಬಿಟ್ಟು ಹೋಗಿದ್ದಕ್ಕೆ ಅಭಿ ವಾಪಸ್ ಬರ್ಲಿಲ್ಲ ರೀ. ಭಾಸ್ಕರ್, ಅಖಿಲ್ ಹೋಗಿ ಕ್ಷಮೆ ಕೇಳಿ ಅವ್ರೆಲ್ಲರನ್ನೂ ಕರ್ಕೊಂಡ್ ಬಂದ್ರು. ಅವ್ರು ಹೇಗೆ ಕರ್ಕೊಂಬಂದ್ರು, ಅಭಿ ಬಂದಿರೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಅಭಿ ವಾಪಸ್ ಬಂದಿರೋದು ನನಗೂ ಸಂತೋಷನೇ ರೀ. ಅಭಿ ಅಂದ್ರೆ ನಿಮಗ್ ಪ್ರೀತಿ ಇರ್ಬೋದು, ಅಷ್ಟು ಮಾತ್ರಕ್ಕೆ ನಮ್ ಮಕ್ಳ ಬಗ್ಗೆನೆ ನೀವಿಷ್ಟು ಕೇವಲವಾಗಿ ಮಾತಾಡಿದ್ರೆ ಹೇಗ್ರಿ? ನಮ್ಮ ಮಕ್ಳ? ಸರಿ, ಅಭಿ ಕೂಡ ನಮ್ ಮಗನೇ. 3 ಮಕ್ಕಳಲ್ಲಿ ಒಬ್ರನ್ನ ಹೊಗಳಿ ಇನ್ನೊಬ್ರನ್ನ ಅವಮಾನಿಸೋದು ನಿಮ್ಗೆ ಸರಿ ಅನ್ಸುತ್ತಾ? ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಹೇಳಿ. ಅವ್ರೇನು ಬೇರೆಯವ್ರು ಅಲ್ವಲ್ಲ ಜಯಂತಿ, ಅಣ್ಣ ತಮ್ದಿರ್ತಾನೆ. ಅವ್ರೇನ್ ಚಿಕ್ಕ ಮಕ್ಕಳಲ್ಲ ರೀ. ಒಂದ್ ವಯಸ್ಸು ಬಂದಾಗಿದೆ. ಆ ವಯಸ್ಸಿಗೆ ತಕ್ಕಂತೆ ಗೌರವ, ಮರ್ಯಾದೆ ಇರುತ್ತೆ. ಮಮ್ಮಿ, ಈ ಕಡೆ ಮಮ್ಮಿ. ಮಮ್ಮಿ, ಮಮ್ಮಿ, ಈ ಕಡೆ ಮಮ್ಮಿ.
ಅವಳ ಹೊಟ್ಟೆಲಿರೋ ಮಗುನ ಹೇಗ್ ಸಾಯಿಸ್ಬೇಕು ಅಂತ ನಾವ್ ತಲೆ ತಲೆ ಚಚ್ಕೋತಿದೀವಿ. ಅವಳನ್ನ ನೋಡು, ಮಕ್ಕಳ ಜೊತೆ ಸಂತೋಷವಾಗಿ ಆಟ ಆಡ್ತಾ ಇದ್ದಾಳೆ. ನಾವ್ ಪ್ಲಾನ್ ಮಾಡ್ತಿರೋದು ವಸು ಅಕ್ಕಂಗ್ ಗೊತ್ತಿಲ್ಲ ಅಲ್ವಾ ಆಂಟಿ? ಹಾ, ವಸುನ ಮೆಟ್ಲಿಂದ ಕೆಳಗ್ ಬೀಳೋ ಹಾಗೆ ಮಾಡಿದ್ರೆ ಮಗು ಸಾಯ್ತಲ್ವಾ? ವಸು ಅಕ್ಕ ಯಾಕೆ ಕೆಳಗ್ ಬೀಳ್ತಾರೆ? ನೀನ್ ಹೋಗಿ ತಳ್ಳೋದ್ರಿಂದ. ನಾನಾ? ಹಾ, ನೀನೇ ಸರಿ ಹಾರಿಕಾ. ಹೋಗಿ ನೀನು ಅವ್ರ ಜೊತೆ ಸೇರ್ಕೋ. ಹೇಗಿದ್ರು ಹೊಸ ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಮಕ್ಕಳು ತಳದ್ರ ನೀನ್ ತಳದಿ ಅಂತ ಗೊತ್ತಾಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.